ಇನ್ನು ದೆಹಲಿಯಿಂದ ಮತ್ತೆ ಮುಂಬೈಗೆ ಸಿಎಂ ಚೆಂಡು ಶಿಫ್ಟ್ ಆಗಿದೆ. ಮಹಾರಾಷ್ಟ್ರದ ಸಿಎಂ ಯಾರಾಗ್ತಾರೆ ಅನ್ನೋ ಕುತೂಹಲಕ್ಕೆ ಸಂಬಂಧಪಟ್ಟಾಗಿದೆ. ದೆಹಲಿಯಲ್ಲಿ ಅಮಿತ್ ಶಾರನ್ನ ಭೇಟಿಯಾಗಿ ಮಹಾಯುತಿಯ ನಾಯಕರು ನಿನ್ನೆ ಚರ್ಚೆ ನಡೆಸಿದ್ರು. ಇವತ್ತು ಮುಂಬೈನಲ್ಲಿ ಮಹಾಯುತಿ ನಾಯಕರು ಮತ್ತೆ ಸಭೆ ಸೇರ್ತಾ ಇದ್ದಾರೆ. ಮುಂಬೈನ ಸಭೆಯಲ್ಲಿ ಮಹಾರಾಷ್ಟ್ರ ಸಿಎಂ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡುವಂತ ಸಾಧ್ಯತೆ ನಿರೀಕ್ಷೆ ಇದೆ. ಮುಂಬೈಗೆ ವಾಪಸ್ ಆಗಿದ್ದಾರೆ ಸದ್ಯ ಏಕನಾಥ್ ಶಿಂದೆ, ದೇವೇಂದ್ರ ಫಡ್ನವೀಸ್ ಹಾಗೂ ಅಜಿತ್ ಪವಾರ್. ನಿನ್ನೆ ದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೆಸಿದ್ದಾರೆ. ಬಟ್ ಇವತ್ತು ಮುಂಬೈನಲ್ಲಿ ಮತ್ತೊಂದು ಸುತ್ತಿನ ಸಭೆ ಇದೆ. ಪ್ರಚಂಡ ಬಹುಮತ ಸಿಕ್ಕಿದೆ ಮಹಾಯುತಿಗೆ ಈ ಬಾರಿ ಮಹಾರಾಷ್ಟ್ರದಲ್ಲಿ. ಆದರೂ ಕೂಡ ಇನ್ನೂ ಮುಖ್ಯಮಂತ್ರಿ ಯಾರು ಅನ್ನುವಂಥ ಹೆಸರನ್ನ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಆದರೆ ನಿನ್ನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ಈ ಮೂವರು ನಾಯಕರು ಭೇಟಿ ಮಾಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೆಸಿದ್ದಾರೆ. ಅದಾದಮೇಲೆ ಮತ್ತೆ ಈಗ ಚೆಂಡು ಮುಂಬೈ ಅಂಗಳಕ್ಕೇನೆ ಶಿಫ್ಟ್ ಆಗಿದೆ. ಇವತ್ತು ಮತ್ತೊಂದು ಸುತ್ತಿನ ಸಭೆ ಸೇರಿ ಚರ್ಚೆ ಮಾಡಿ ಅದಾದಮೇಲೆ ಮೇ ಬಿ ಫೈನಲಿ ಇವತ್ತಾದರೂ ಘೋಷಣೆ ಆಗಬಹುದಾ ಅನ್ನೋ ನಿರೀಕ್ಷೆ ಇದೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಯಾರಾಗ್ತಾರೆ ಅಂತ. ಯಾಕಂದರೆ BJP 130+ ಸ್ಥಾನಗಳನ್ನು ಈ ಬಾರಿ ತನ್ನದಾಗಿಸ್ಕೊಂಡಿದೆ. ಮತ್ತೊಂದು ಕಡೆ ಏಕನಾಥ್ ಶಿಂದೆ ಬಣದ ಶಿವಸೇನೆ 56ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದಿದೆ. ಯಾರನ್ನ ಈ ಬಾರಿ ಅಧಿಕಾರದ ಗದ್ದುಗೆಗೆ ಕೂರಿಸಬೇಕು? ಮುಖ್ಯಮಂತ್ರಿ ಪಟ್ಟ ಏಕನಾಥ್ ಶಿಂದೆಗ ಅಥವಾ ದೇವೇಂದ್ರ ಫಡ್ನವೀಸ್ರಿಗ? ಈ ಇಬ್ಬರ ಮಧ್ಯೆ ಯಾರನ್ನು ಮುಖ್ಯಮಂತ್ರಿ ಮಾಡಬಹುದು? ಸಹಮತ ಮೂಡುತ್ತಾ? ಈ ಎಲ್ಲ ಕುತೂಹಲಗಳಿದೆ. ಆ ನಿಟ್ಟಿನಲ್ಲಿ ಇನ್ನೂ ಕೂಡ ಚರ್ಚೆಗಳಾಗ್ತಾ ಇರೋದ್ರಿಂದಾನೇ ಇದುವರೆಗೂ ಮಹಾರಾಷ್ಟ್ರದ ಸಿಎಂ ಯಾರು ಅನ್ನೋದನ್ನು ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.